ಸೊ ಟುಡೇ ಅದೇ ಒಂದು ಥಿಯರಮ್ನ ಕಾನ್ವರ್ಸ್ ಸ್ಟೇಟ್ಮೆಂಟ್ ಅನ್ನು ನಾವು ವಿಲ್ ಟ್ರೈ ಟು ಪ್ರೂವ್. ಕಾನ್ವರ್ಸ್ ಅಂದ್ರೆ ಏನಂತ ನೆನಪಿದೆಯಾ? ಕಾನ್ವರ್ಸ್ ಮೀನ್ಸ್ ಬೇಸಿಕ್ ಜನರಲ್ ಲ್ಯಾಂಗ್ವೇಜ್. ನಿಮ್ಗೆ ಮ್ಯಾಥಮೆಟಿಕಲ್ ಡೆಫಿನೇಷನ್ ಕೊಡ್ತಿರೋ ಇಲ್ವೋ ಅದು ಬೇಡ, ಹೇಳಿ. ರಿವರ್ಸ್ ಆಯ್ತಾ? ಸೊ ಯಾವುದೇ ಒಂದು ಮ್ಯಾಥಮ್ಯಾಟಿಕ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಮತ್ತೆ ದೆನ್ ಅನ್ನುವಂತಹ ಪಾರ್ಟ್ ಕೊಟ್ಟಿರ್ತಾರೆ. ಇಫ್ ಅಂದ್ರೆ ಒಂದು ಕಂಡೀಷನ್, ಯಾವುದೋ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಆದ್ರೆ ಇನ್ನೊಂದನ್ನು ನಾವು ಹೇಳ್ಬೋದು. ಸೊ ಇಫ್ ಅನ್ನ ಜನರಲಿ ಮೊದಲು ಕೊಟ್ಟಿರ್ತಾರೆ, ಇಫ್ ಸಮಥಿಂಗ್ ದೆನ್ ಸಮಥಿಂಗ್ ಏನೋ ಆಗುತ್ತೆ. ಇದನ್ನು ನೀವು ರಿವರ್ಸ್ ಮಾಡಿದ್ರೆ ದೆನ್ ಅಂತ ಕೊಟ್ಟಿದ್ದನ್ನ ಇಫ್ ಇದನ್ನು ಹಾಕಿ ಇಫ್ ಅನ್ನ ದೆನ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದಿ ಕಾನ್ವರ್ಸ್ ಸ್ಟೇಟ್ಮೆಂಟ್. ರಿವರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳ ಕಾನ್ವರ್ಸು ಟ್ರೂ ಆಗಿರೋದಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್, ಆಗಲೇಬೇಕಂತ ಏನಿಲ್ಲ. ಬಟ್ ಕೆಲವೊಂದು ಸ್ಪೆಷಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಅದನ್ನು ನೀವು ಕಾನ್ವರ್ಸ್ ಮಾಡಿದ್ರು ಟ್ರೂ ಆಗಿರುತ್ತೆ. ಸೊ ಅದರಲ್ಲಿ ಥಿಯರಮ್ 9.1 ಈಸ್ ಆಲ್ಸೋ. ಸೊ 9.1 ಅಲ್ಲಿ ಈಕ್ವಲ್ ಕಾರ್ಡ್ಸ್ ಕೊಟ್ಟಿರ್ತಾರೆ, ನೀವು ಈಕ್ವಲ್ ಆಂಗಲ್ಸ್ ಕಿರಣ ಹಾಗೆ ಸೊ 9.1 ಅಲ್ಲಿ ಈಕ್ವಲ್ ಕಾರ್ಡ್ಸ್ ಕೊಟ್ಟಿರ್ತಾರೆ, ಈಕ್ವಲ್ ಆಂಗಲ್ಸ್ ಅಂತ ಪ್ರೂವ್ ಮಾಡ್ತೀವಿ. ಇಲ್ಲಿ ರಿವರ್ಸು ಆಂಗಲ್ಸೇ ಈಕ್ವಲ್ ಅಂತ ಕೊಟ್ಟಿರ್ತಾರೆ, ದೆನ್ ಯು ಹ್ಯಾವ್ ಟು ಪ್ರೂವ್ ದಟ್ ಕಾರ್ಡ್ಸ್ ಆರ್ ಈಕ್ವಲ್. ಸೊ ಸ್ಟೇಟ್ಮೆಂಟನ್ನು ನೀವು ಬರೀಬೋದು, ಇದು ಪ್ರಿಸೈಸ್ ಆಗಿ ನಾನು ಬರೀತೀನಿ. So theorem 9.15 ಅಲ್ಲಿ if ಅಂತ ಸ್ಟಾರ್ಟ್ ಮಾಡೋಣ. if two chords ಅಂತ ತಗೋಣ, two chords equal angles ತಗೋಬೇಕಲ್ವಾ, subtend equal angles. if two chords subtend equal angles, ಎಲ್ಲಿ ಸಬ್ಟೆಂಡ್ ಮಾಡಬೇಕದು, ಎಲ್ಲಿ ಸಬ್ಟೆಂಡ್ ಆಗಬೇಕು, at the center. ಎಲ್ಲೆಲ್ಲ ಆಗಿಲ್ಲ. if chords subtend equal angles at the center, then they are equal. Now they are equal ಅಂದ್ರೆ ಅವುಗಳ ಲೆಂತ್ ಈಕ್ವಲ್ ಇರುತ್ತೆ, ಗೊತ್ತಾಯ್ತಾ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. if two chords subtend equal angles at the center, then they are equal. Of course ಇಲ್ಲಿ ಒಂದೇ ಸರ್ಕಲ್ ಬಗ್ಗೆ ನಾವು ಮಾತಾಡ್ತೀವಿ, not two different circles. Okay, ಇದನ್ನು ಸಹಿತ ಕೀಪ್ ಮಾಡಿ. Two chords subtend equal angles at the center, then they are equal ಅಂತ. ಸೊ ಎಕ್ಸಾಕ್ಟ್ಲಿ ನಾವು ಲಾಸ್ಟ್ ಎಕ್ಸಾಂಪಲ್, ಲಾಸ್ಟ್ ಥಿಯರಮ್ನಲ್ಲಿ ಏನು ಡಯಾಗ್ರಾಮನ್ನು ಡ್ರಾ ಮಾಡಿದ್ದು, ಅದೇ ರೀತಿಯ ಡಯಾಗ್ರಾಮನ್ನು ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಸೊ ಡ್ರಾ ಒಂದು ಸರ್ಕಲನ್ನು ಡ್ರಾ ಮಾಡಿ, ಒಂದು ಸರ್ಕಲನ್ನು ಡ್ರಾ ಮಾಡಿ
ಅದಕ್ಕೆ ಸೆಂಟರ್ ಅನ್ನ ಮಾರ್ಕ್ ಮಾಡಿ ನಾನು ಎಷ್ಟು ಫಾಸ್ಟ್ ಆಗಿ ಮಾಡ್ತೀನೋ ಅಷ್ಟೇ ಫಾಸ್ಟ್ ಆಗಿ ನೀವು ಮಾಡ್ಕೊಳ್ಬೇಕು, ಸುಮ್ಮನೆ ಲೇಟ್ ಮಾಡೋದು ಗೊತ್ತಾಯ್ತಾ? ಸೆಂಟರ್ ಅನ್ನ ಮಾರ್ಕ್ ಮಾಡಿ ಲೆಫ್ಟ್ ಅದಕ್ಕೆ ಪಿ ಅಂತ ಚೇಂಜ್. P is the center. Now two angles ಅನ್ನು ನೀವು ಡ್ರಾ ಮಾಡಬೇಕಾಗುತ್ತೆ and make sure that those two angles are equal. ನೆನಪಿಡಿ, ನಮ್ಗೆ ಏನು ಕೊಟ್ಟಿದ್ದಾರೆ? Two chords subtend equal angles. Angles ಏನಾಗಿರಬೇಕು ನಾವು ಡ್ರಾ ಮಾಡೋದು? equal ಇರಬೇಕು. ಸೊ ನೀವು ಪ್ರೊಟ್ರಾಕ್ಟರ್ ಅನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ಈಕ್ವಲ್ ತರ ಕಾಣಿಸ್ಬೇಕಾಗುತ್ತೆ. ಒಂದು ಆಂಗಲ್ ಅಕ್ಯೂಟ್, ಇನ್ನೊಂದು ಯಾವುದೋ ತರ ಅಕ್ಯೂಟ್, ಆ ತರ ಎಲ್ಲ ಮಾಡಬೇಕು. ಈಕ್ವಲ್ ತರ ಕಾಣಿಸುತ್ತೆ ಮಾಡಿ. ಟೂ ಆಂಗಲ್ಸ್ ಅಲ್ಲ, ಒಂದು ಆಂಗಲ್ ಈ ರೀತಿ ಡ್ರಾ ಮಾಡಿದ್ರೆ ಓಕೆ. ಸೊ ಒಂದು ಆಂಗಲ್ ಈ ರೀತಿ ಡ್ರಾ ಮಾಡಿದ್ರೆ ಇನ್ನೊಂದನ್ನ ಡ್ರಾ ಮಾಡಿ ಅದೇ ರೀತಿ. ಸೊ ಇದನ್ನು ಸುತ್ತ ಹೀಗೆ ಡ್ರಾ ಮಾಡಿ. ನಾವು ಈ ಆಂಗಲ್ ಡ್ರಾ ಮಾಡಬೇಕು. ನಾವು ರೇಡಿಯೈಗಳನ್ನ ಡ್ರಾ ಮಾಡ್ತೀವಿ. ಅದರ ಎಂಡ್ ಪಾಯಿಂಟ್ ಅನ್ನು ಜಾಯಿನ್ ಮಾಡಿ. ದೆನ್ ಯು ವಿಲ್ ಗೆಟ್ ಟೂ ಟ್ರಯಾಂಗಲ್ಸ್. ಸೆಂಟರ್ ಅಂತೂ ಪಿ ಆಗಿದೆ. ಪಿ ಎಫ್ ಜಿ ಎಚ್ ಅಂತ ಕೊಡೋಣ. ಓಕೆ, ನೋಡ್ಬೋದು ಫಿಗರ್. ಸೊ ಡ್ರಾ ಮಾಡಬೇಕಿದ್ರೆ ಈ ಮಿಡಲ್ ನಲ್ಲಿ ಸೆಂಟರ್ ನಲ್ಲಿ ಆಂಗಲ್ಸ್ ಏನಿರುತ್ತೋ ಅವು ಈಕ್ವಲ್ ಇರುತ್ತೆ ನೋಡ್ಬೋದು. ಸೊ ಈ ರೀತಿ ಆಂಗಲ್ ಅನ್ನ ಡ್ರಾ ಮಾಡಿದಾಗ ಟೂ ಕಾರ್ಡ್ಸ್ ಸಿಗುತ್ತೆ. ಓಕೆ, ವಿಚ್ ಆರ್ ದೋಸ್ ಕಾರ್ಡ್ಸ್ ಹಿಯರ್? ಯಾವ್ಯಾವ್ದಪ್ಪ ಎರಡು ಕಾರ್ಡ್ಸ್ ಇದೆ? ಎಫ್ ಇ ಮತ್ತೆ GF. Remember, to draw a chord, 2 points must be on the circle. ಸರ್ಕಲ್ ನ ಮೇಲೆ ಇರಬೇಕು. ನಾವು ಸೆಂಟರ್ ನ ಬಗ್ಗೆ ಮಾತಾಡ್ತೀವಿ. ಸರ್ಕಲ್ ಅಂದ್ರೆ ಆ ಲೈನ್ ಅಷ್ಟೇ, ಇದನ್ನ ಬೌಂಡ್ರಿ ಇರುತ್ತಲ್ಲ, ಅದರ ಮೇಲೆ ಇರಬೇಕಾದ್ರೆ. ನಾವು ಫಸ್ಟ್ ಕಾರ್ಡ್ ಇಸ್ EF, ಸೆಕೆಂಡ್ ಕಾರ್ಡ್ ಇಸ್ GH. And they are subtending angles, in fact equal angles. EF is subtending angle. EF ಯಾವ angle ಅನ್ನು subtend ಮಾಡ್ತಾ ಇದೆ at the center? E F P F middle ಇದೆ. E P F. ಅದೇ ರೀತಿ GH ಯಾವ angle ಅನ್ನು subtend ಮಾಡ್ತಾ ಇದೆ? G PH. ಓಕೆ, ಎರಡು ಆಂಗಲ್ಸ್ ಈಕ್ವಲ್ ಅಂತ ನಾವು ಸ್ಟೇಟ್ಮೆಂಟ್ ಅಲ್ಲೇ ಹೇಳಿದ್ದೀವಿ. ನೀವೇನು ಪ್ರೂವ್ ಮಾಡಬೇಕು? ಈ ಕಾರ್ಡ್ಸ್ ಇರುತ್ತಲ್ಲ, EF ಈಕ್ವಲ್ ಟು GH ಅಂತ ಮಾಡಬೇಕು, ಪ್ರೂವ್ ಮಾಡಬೇಕು. ಯೂಶುವಲಿ ನಾವು ಈ ತನಕ ಯಾವುದೋ ಒಂದು ಎರಡು ಸೈಡ್ ಅನ್ನ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ಟೂಲ್ ಅನ್ನು ಯೂಸ್ ಮಾಡ್ತೀವಿ? ಕಾನ್ಗ್ರುಯೆನ್ಸಿ ಅನ್ನು ಯೂಸ್ ಮಾಡ್ತೀವಿ. ಕಾನ್ಗ್ರುಯೆನ್ಸಿ ಬೇಕಂದ್ರೆ ಎರಡು ಟ್ರಯಾಂಗಲ್ ಬೇಕಾಗುತ್ತೆ ನಮಗೆ. ಅಫ್ಕೋರ್ಸ್ ಕಾಣಿಸ್ತಾ ಇದೆ, ಟ್ರಯಾಂಗಲ್ ಅಂತ ಕಾಣಿಸ್ತಾ ಇದೆ.
therefore given ನಲ್ಲಿ ಬರೀರಿ given consider a circle with center P. Center P. ಒಂದು ಸರ್ಕಲ್ ಸೆಂಟರ್ ಪಿ ಇರುತ್ತೆ. ಏನ್ ಗಿವನ್ ಕೊಟ್ಟಿದ್ದಾರೆ? ಗಿವನ್ ಏನಿದೆ? ಯಾವ್ದು ಈಕ್ವಲ್ ಇರುತ್ತೆ? ಫಸ್ಟೇ ಕೊಟ್ಟಿರ್ತಾರೆ ಈ ಸ್ಟೇಟ್ಮೆಂಟ್. ಗಿವನ್ ಫಸ್ಟೇ ಕೊಟ್ಟಿರ್ತಾರೆ, ಆರ್ ನಂತರ ಇದೆ ಈಕ್ವಲ್ ಅಂತ. ಯಾವುದು ಆಂಗಲ್ಸ್ ಈಕ್ವಲ್ ಇದೆ ಅಲ್ವಾ? ಸೊ ಯಾವ ಈಕ್ವಲ್, ಸಾರಿ ಯಾವ್ದು ಗಿವನ್ ಅಂತ ತಗೋತೀರಿ? ಈ ಆಂಗಲ್ ಇ ಪಿ ಎಫ್ is equal to ಕೆಳಗಡೆ ಯಾವ ಜಿ ಪಿ ಎಚ್. ಎರಡು ಆಂಗಲ್ ಈಕ್ವಲ್ ಅಂತ ಅವರೇ ಹೇಳಿದ್ದಾರೆ, ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ ಅಥವಾ ಥಿಯರಮ್ನಲ್ಲಿ ಸ್ಟೇಟ್ಮೆಂಟ್ ಇಲ್ಲಿ ಇದೆ. ಇದನ್ನು ಬರೀತೀವಿ. ದೆನ್ ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು? ಇದು ಇಲ್ಲಿದೆ, ಅದು ಗಿವನ್ ಆಗಿದೆ. ಆರ್ ಈಕ್ವಲ್ ಅಂತ ಇದೆ. ಆರ್ ಅಂದ್ರೆ ಏನೋ ಒಂದು ಈಕ್ವಲ್ ಇದೆ, ಏನ್ ಈಕ್ವಲ್ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. Then they are equal. They ಅಂದ್ರೆ ಯಾರಿಲ್ಲಿ? ಕಾರ್ಡ್ಸ್ ಆರ್ ಈಕ್ವಲ್. ಆಂಗಲ್ಸ್ ಈಕ್ವಲ್ ಕೊಟ್ಟಿದ್ದಾರೆ. ಸೊ ಆಂಗಲ್ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಕಾರ್ಡ್ ಅಷ್ಟೇ. ಸೊ ಕಾರ್ಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಕಾರ್ಡ್ ಯಾವ್ದಪ್ಪ ಹಾಗಾದ್ರೆ? ಇ ಎಫ್ ಅಂಡ್ ಕೆಳಗಡೆ ಜಿ ಎಚ್. ಪ್ರೂಫ್ ನಲ್ಲಿ ಆಸ್ ಯೂಶುವಲ್ ನಾವು ಮೇಲ್ಗಡೆ ಒಂದು ಟ್ರಯಾಂಗಲ್ ಕಾಣಿಸುತ್ತೆ, ಕೆಳಗಡೆ ಒಂದು ಟ್ರಯಾಂಗಲ್ ಕಾಣಿಸುತ್ತೆ. ಆ ಟ್ರಯಾಂಗಲ್ ಅನ್ನು ಬರೀತೀವಿ. triangle. Shobha give me the which are those triangles? Triangle F E F E P F E P and H P G. Okay, H P G. Okay. ನಾವೇನು ಪ್ರೂವ್ ಮಾಡಬೇಕಪ್ಪ? ಎರಡು ಟ್ರಯಾಂಗಲ್ಸ್ ಕಾನ್ಕ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು. ಅವಾಗ ಆಟೋಮ್ಯಾಟಿಕಲಿ ಒಂದ್ ವೇಳೆ ನೀವು ಪ್ರೂವ್ ಮಾಡಿದ್ರಿ ಅಂತ ಅಂದ್ರೆ ಅವಾಗ ಇ ಎಫ್ ಈಕ್ವಲ್ ಟು ಜಿ ಎಚ್ ಬರುತ್ತೆ ಬೈ ಕಾನ್ಗ್ರುಯೆನ್ಸಿ. CPCT ಅಂತ ರೀಸನ್ ಕೊಡ್ತೇವೆ. ಸೊ ಕಾನ್ಗ್ರುಯೆನ್ಸಿ ಅಂತ ಪ್ರೂವ್ ಮಾಡೋದಕ್ಕೆ, ಕಾನ್ಗ್ರುಯೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ನಾವೀಗ ಸೈಡ್ ಪೇರ್ಸ್ ಗಳನ್ನ, ಆಂಗಲ್ ಪೇರ್ಸ್ ಗಳನ್ನ ಹುಡುಕ್ಬೇಕಾಗತ್ತೆ ಅಲ್ವಾ? ಅಂಡ್ ಒಂದು ಪೇರ್ ಆಫ್ ಆಂಗಲ್ಸ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನೇನು ಈಕ್ವಲ್ ಇದೆ ಅಂತ ನೀವು ಹುಡುಕೋಬೇಕಾಗುತ್ತೆ ಅಲ್ವಾ? ಸೊ ಯಾವ್ಯಾವ್ದು ಈಕ್ವಲ್ ಇರ್ಬೋದು? ಮತ್ತೆ ಆಂಗಲ್ ಎಫ್ ಇ ಈಕ್ವಲ್ ಟು ಅದಲ್ಲ, ಅದು ಗಿವನ್ ಅಲ್ಲ. ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನಷ್ಟೇ ಯೂಸ್ ಮಾಡಬೇಕು. ಇಷ್ಟೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಆಗಲ್ಲ. ಗಿವನ್ ಅಲ್ಲೇ ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರೂವ್ ಅಂತ ಯೂಸ್ ಮಾಡ್ಕೊಂಡು ಪ್ರೂವ್ ಇದನ್ನೇ ಯೂಸ್ ಮಾಡ್ಕೊಂಡ್ರೆ ಅರ್ಥ ಏನಾಗ್ತದೆ? ಏನು ಪ್ರೂವ್ ಮಾಡ್ತಾರೆ? ದಿಸ್ ಇಸ್ ನಾಟ್ ಅಲೌಡ್. ಇದನ್ನೇ ಪ್ರೂವ್ ಮಾಡಬೇಕು. ಲಾಸ್ಟ್ ಇದೇ ಬರಬೇಕು. ಪಿ ಎಫ್ ಈಕ್ವಲ್ ಟು ಲೆಟ್ಸ್ ಸೇ ಪಿ ಎಫ್ ಈಕ್ವಲ್ ಟು ಪಿ ಜಿ ಅಂತ ಹೇಳ್ಬೋದಾ ಅಲ್ವಾ? ಬಿಕಾಸ್ ದೇ ಆರ್ ರೇಡಿಯೈ ಆಫ್ ಸೇಮ್ ಸರ್ಕಲ್. ಒಂದೇ ಸರ್ಕಲ್ ನಲ್ಲಿ ಇರುವಂತಹ ಟೂ ರೇಡಿಯೈ ಆಗುತ್ತೆ. Therefore, we can say that PF equal to PG ಅಂತ ಹೇಳ್ತೀವಿ. So PF equal to PG. So ಇದು ಒಂದು ಪೇರ್ ಆಫ್ ರೇಡಿಯೈ ಅಲ್ವಾ? ಇನ್ನೊಂದು ಪೇರ್ ಸಹಿತ ಇದೆ. I can write PE equal to but before that ನಾವು ಯಾವ ಕಂಡೀಷನ್ ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿಲ್ಲ. Therefore let's write ಇಲ್ಲಿ ಒಂದು ಟಿಕ್ ಮಾರ್ಕ್ ಹಾಕೋಣ. ಯಾಕಂದ್ರೆ ಪಿ ಎಫ್ ಈಕ್ವಲ್ ಟು ಪಿ ಜಿ ಇದೆ. ಇನ್ನೊಂದು ಈಕ್ವಲ್ ಇದೆ, ಪಿ ಇ ಈಕ್ವಲ್ ಟು ಪಿ ಎಚ್. ಪಿ ಇ ಈಕ್ವಲ್ ಟು ಪಿ ಎಚ್ ಇದೆ. ಸೊ ಇಲ್ಲಿ ಪಿ ಇ ಮೇಲೆ ಟೂ ಟಿಕ್ ಮಾರ್ಕ್ಸ್ ಹಾಕೋಣ. ಮಿಡಲ್ ಅಲ್ಲಿ ಒಂದು ಆಂಗಲ್ ಇದೆ. ಸೊ ಲೆಟ್ಸ್ ರೈಟ್ ಆಂಗಲ್ ಪೇರಿಗೆ ಎ ಮತ್ತೆ ಎ ಅಂತ ಹೇಳೋಣ. ಸೈಡ್ ಪೇರು ಇಲ್ಲಿ ಬರುತ್ತೆ. Then again ಇನ್ನೊಂದು ಸೈಡ್ ಪೇರ್ ಇದೆ.
ಯಾವ ಕಂಡೀಷನ್ ಅಂತ ಡಿಸೈಡ್ ಮಾಡಿ ಇದೇ ಆರ್ಡರ್ನಲ್ಲಿ ಬರೀಬೇಕು. ಯಾವ ಕಂಡೀಷನ್ ಇಲ್ಲಿ? ಎಸ್ ಎ ಎಸ್, ಯಾಕಂದ್ರೆ ಆಂಗಲ್ ಮಿಡಲ್ ಅಲ್ಲಿ ಬರೀಬೇಕು. ಇದೇ ಒಂದು ಆರ್ಡರ್ನಲ್ಲಿ ಬರೀಬೇಕಂತ. ಆಲ್ರೆಡಿ ನಾವು ಒಂದು ಸೈಡ್ ಬರ್ದಿದ್ದೀವಿ, ಈಗ ಆಂಗಲ್ ಬರೀಬೇಕಾಗತ್ತೆ. ಆಂಗಲ್ ಯಾವ್ದಪ್ಪ ಹಾಗಾದ್ರೆ? ಮೇಲಿಂದ ನೋಡೋಣ. ಇ ಪಿ ಇ, ಅಥವಾ ಇಲ್ಲೇನು ಬರ್ದಿದ್ದೀವಿ ನಾವು? ಇ ಪಿ ಎಫ್. ಹೇಗೆ ದಟ್ ಈಸ್ ಆಂಗಲ್ ಇ ಪಿ ಎಫ್ equal to angle GPH, middle. Okay, EPF equal to GPH. So GPH will ಕಾಣಿಸುತ್ತೆ ನಿಮಗೆ GPH. ಇನ್ನೊಂದು ಸೈಡ್ ಪೇರ್ ಬರೀಬೇಕು. ಸೊ PF ಮತ್ತೆ PG ಆಗಿದೆ, PE ಬರೋಣ. PE equal to PH, PE equal to PH ಅಂತ. ಮೂರುದಕ್ಕೂ ಮೂರು ಸ್ಟೇಟ್ಮೆಂಟ್ಗಳಿಗೂ ಸಹಿತ ರೀಸನ್ ಬರೀಬೇಕಾಗುತ್ತೆ. ರೇಡಿಯನ್ ಆಫ್ ಸೇಮ್ ಸರ್ಕಲ್, ಇದಕ್ಕೆ ಏನು ಬರೀತೀವಿ ಲಕ್ಷ್ಮಿ? ರೀಸನ್ ಗಿವನ್ ಅಂತ ಹೇಳ್ಬೇಕು. ವೆರಿ ಗುಡ್. ನಾವು ಇನ್ನೊಂದು ಸೈಡ್ ಇದೆ ಇಲ್ಲಿ, ಇದಕ್ಕೆ ಏನು ರೀಸನ್ ಆಗ್ತೀರಿ ರಚಿತ? ರೇಡಿಯಸ್ ಅಲ್ಲ, ರೇಡಿಯೈ. ಓಕೆ, ಎರಡಿದೆ. ರೇಡಿಯೈ ಆಫ್ ಸೇಮ್ ಸೈಡ್. ನಾವು ಈ ರೀತಿ ಒಂದು ಆಂಗಲ್ ಪೇರ್, ಎರಡು ಸೈಡ್ ಪೇರ್ ಇದೆ, ಆಂಗಲ್ ಮಿಡಲ್ ನಲ್ಲಿ ಇದೆ. therefore we can write triangle FEP ಬರೋಣ is congruent to triangle. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. PL ಬರಬೇಕು, ನೋಡೋಣ. PL ಬರಬೇಕು, ಲಾಸ್ಟ್ ಲೆಟರ್ ಫಸ್ಟ್ ಲೆಟರ್ ಬರಬೇಕು. ಈ ಕಡೆ ಲಾಸ್ಟ್ ಬರಬೇಕಲ್ವಾ, ಯಾಕಂದ್ರೆ P equal to P ಇದೆ. therefore ಲಾಸ್ಟ್ ಲೆಟರ್ ಹಾಕೊಳ್ಳಿ. ಈ ಫಸ್ಟ್ ಲೆಟರ್ ಬಗ್ಗೆ ಥಿಂಕ್ ಮಾಡೋಣ. ಎಫ್ ಇ ಇದೆ, ಎಫ್ ಇ ಈಕ್ವಲ್ ಟು ಯಾವ್ದು ಬರಬೇಕಪ್ಪ? ಎಫ್ ಇ ಈಕ್ವಲ್ ಟು ಜಿ ಎಚ್ ವೆಲ್ ಅನ್ನ ನಾವು ಸೈಡ್ ಮಾಡಿಲ್ಲ. ಸಪೋಸ್ ಜಿ ಎಚ್ ಬಂತು ಅಂತ ಅನ್ಕೊಳ್ರಿ, ಜಿ ಎಚ್ ಬರೀತೀರ ಅಂತ ಅನ್ಕೊಳ್ರಿ. ಇ ಪಿ ಈಕ್ವಲ್ ಟು ಎಚ್ ಪಿ ನಾವು ಬರ್ದಿದ್ದೀವ. ಸೊ ಬರ್ದು ಸರಿಯಾಗಿ ಗೊತ್ತಾಯ್ತಾ? ಬಟ್ ನಾವು ಏನ್ ಬರಬೇಕು ಅನ್ನೋದನ್ನು ನೋಡ್ಕೊಂಡು ಬರೆಯೋದಿಲ್ಲ. ಗಿವನ್ ಅಲ್ಲಿ ಅಥವಾ ನಾವು ನಲ್ಲಿ ಏನ್ ಬರ್ತಿದ್ದೀವಿ ಆ ಕಂಡೀಷನ್ಸ್ ಮೀಟ್ ಆಗಬೇಕು. ಟ್ರಯಾಂಗಲ್ FEP ಈಸ್ ಕಾನ್ಗ್ರುಯೆಂಟ್ ಟು GH. ಇದನ್ನು ಬರೆದ ನಂತರ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. ಹೌದು, P ಮತ್ತೆ P ಈಕ್ವಲ್ ಇದೆ, ಎಸ್. EP ಅಂಡ್ HP ಇದೆ. ಆಕ್ಚುಲಿ ಬರ್ತಿದ್ದೀವಿ ನಾವು EP ಅಂಡ್ HP ಅಂತ. ಅಂಡ್ ಆಲ್ಸೋ PF equal to PG ಬರುತ್ತಾ ನೋಡ್ರಿ ಅಲ್ಲಿ. PF equal to PG ಬರುತ್ತಾ? ಎಸ್. PF ಲಾಸ್ಟ್ ಮತ್ತೆ ಫಸ್ಟ್, PG ಲಾಸ್ಟ್ ಮತ್ತೆ ಫಸ್ಟ್. ಸೊ ಈ ಮೂರು ಕಂಡೀಷನ್ ಚೆಕ್ ಮಾಡಬೇಕಾಗತ್ತೆ ನೋಡಿ. ವೆರಿ ಕೇರ್ಫುಲ್, ಬಿ ಕೇರ್ಫುಲ್. ಮೂರು ಕಂಡೀಷನ್ ಚೆಕ್ ಮಾಡಿ. ರೈಟ್ ದ ರೀಸನ್ ಎಸ್ ಎ ಎಸ್ ಕಾನ್ಗ್ರುಯೆನ್ಸ್ ಅಂತ. ಓಕೆ, ಇಷ್ಟು ಬರೋದ ನಂತರ ಲಾಸ್ಟ್ ಸ್ಟೇಟ್ಮೆಂಟ್ ಬರೆಯೋದು ಏನು ಸಹಿತ ಡಿಫಿಕಲ್ಟ್ ಇಲ್ಲ ನಮಗೆ. ಏನು ಬರೀಬೋದಪ್ಪ? ಯು ಕ್ಯಾನ್ ರೈಟ್ ದ ಕರೆಸ್ಪಾಂಡೆನ್ಸ್. ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಎಫ್ ಕರೆಸ್ಪಾಂಡ್ಸ್ ಟು ಇಲ್ಲಿ ಫಸ್ಟ್ ಲೆಟರ್ ಅಷ್ಟೇ, ಜಿ ಕಾಮ ಇ ಕರೆಸ್ಪಾಂಡ್ಸ್ ಟು ಇ ಯಾವ್ದು ಕರೆಸ್ಪಾಂಡ್ ಆಗುತ್ತೆ? ಎಚ್ ಆಗುತ್ತೆ. ಪಿ ಆಫ್ ಕೋರ್ಸ್ ಕರೆಸ್ಪಾಂಡ್ಸ್ ಟು ಪಿ. ಏನ್ ಪ್ರೂವ್ ಮಾಡ್ಬೇಕಪ್ಪ ನಾವು? ಈ ಎಫ್ ಆ ಮೇಲ್ಗಡೆ ಇರುವಂತ ಒಂದು ಕಾರ್ಡ್ ತಗೊಳ್ತೀವಿ ನೋಡಿ. ಈ ಯಾವ್ದು ಕರೆಸ್ಪಾಂಡ್ ಆಗಬೇಕು? ಎಚ್ ಗೆ. and then F corresponds to G ಅಂತ. ಸೊ F equal to ಏನು ಬಂತಪ್ಪ ನಿಮಗೆ? HG ಬಂತು. ಬಟ್ ನಾವು GH ಅಂತ ಪ್ರೂವ್ ಮಾಡಬೇಕಿತ್ತಲ್ಲ, ಏನಾದ್ರು ರಾಂಗ್ ಇದೆಯಾ? ಇಲ್ಲ. GH ಮತ್ತೆ HG ಎರಡು ಸಹಿತ ಒಂದೇ ಒಂದು ಲೈನ್ ಸೆಗ್ಮೆಂಟ್. ಯಾಕಂದ್ರೆ ಎರಡು ಪಾಯಿಂಟ್ ನಡುವೆ there is exactly one unique line.
ಸಪೋಸ್ ಯಾವ್ದಾದ್ರು ರೀಸನ್ ಕೇಳಿದ್ರೆ ಡಿ ಎಚ್ ಮತ್ತೆ ಎಚ್ ಜಿ ಎರಡು ಒಂದೇ ಬಿಕಾಸ್ ಬಿಟ್ವೀನ್ 2 ಪಾಯಿಂಟ್ಸ್ ದರ್ ಇಸ್ ಒನ್ ಯುನೀಕ್ ಒಂದೇ ಲೈನ್ ಇರೋದು ಮಾಡಿದ್ರು ಸೇಮ್ ಆಗುತ್ತೆ. ಸೊ ಇಲ್ಲಿಗೆ ಪ್ರೂವ್ ಆಗುತ್ತೆ ಯು ಆರ್ ಡನ್ ಎಕ್ಸಾಕ್ಟ್ಲಿ 9.1 ಥಿಯರಮ್ ಏನಿದೆಯೋ ಅದೇ ರೀತಿ ಇದೇನು ಕಷ್ಟ ಇಲ್ಲ ಈಸಿ ಇಲ್ಲ ಅದೇ ಥರ ಎಕ್ಸಾಕ್ಟ್ ಇಲ್ಲ ಸೇಮ್ ರೀತಿ. ಇದ್ರ ಬಗ್ಗೆ ಯಾರಿಗಾದ್ರೂ ಕ್ವಶನ್ ಇದೆಯಾ? ಯಾವ್ದಕ್ಕೆ? ಇದು ರೀಸನ್ ಬರೀಬೇಕಲ್ಲ. ಹೌದು, ಏನ್ ರೀಸನ್ ಬರೀತೀರಪ್ಪ? ಬರೀತಾನೆ ಇದೀವಿ. CPCTC ಅಂದ್ರೆ ಏನಂತ ಗೊತ್ತೇನಾ ಅಭಿಷೇಕ ನಿನ್ಗೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ corresponding parts of congruent triangles are congruent ಅಂತಲ್ಲ ಸಿ ಬರುತ್ತಲ್ಲ. ಕಾನ್ಗ್ರುಯೆಂಟ್ ಅಂದ್ರೆ ಆಕ್ಚುಲಿ ಈಕ್ವಲ್ ಅಂತ. ಸೊ ನೀವು ಯಾವ್ದಾದ್ರು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ತಗೊಂಡ್ರೆ ಅವು ಸಹಿತ ಕಾನ್ಗ್ರುಯೆಂಟ್ ಆಗಿದೆ. ಎಲ್ಲಿ ಬರಿಬಹುದು? ಹೌದು ಬರಿಬಹುದು. ಈ ಟ್ರಯಾಂಗಲ್ ನಲ್ಲಿ ಇನ್ನೂ 2-3 ತರ ಕಾಂಬಿನೇಷನ್ ಬರುತ್ತೆ. ಇಲ್ಲಿ ಆಂಗಲ್ಸ್ ಈ ಎರಡು ಆಂಗಲ್ಸ್ ಈಕ್ವಲ್ ಇರುತ್ತೆ. ಯಾಕಂದ್ರೆ ಇವು ಸೈಡ್ಸ್ ಏನಿರುತ್ತಲ್ಲ PG = PH, ಸೊ ಇವು ಈಕ್ವಲ್ ಸೈಡ್ಸ್ ಆಗಿರೋದ್ರಿಂದ ಈಕ್ವಲ್ ಆಂಗಲ್ಸ್ ಆಗಿರುತ್ತೆ. ಸೊ ಈ ಎಲ್ಲಾ ಆಂಗಲ್ಸ್ ಆಕ್ಚುಲಿ ಈಕ್ವಲ್ ಇರುತ್ತೆ. 4 ಆಂಗಲ್ಸ್ ಈಕ್ವಲ್. ಲೈಕ್ ಸಪೋಸ್ ಇಲ್ಲಿ 45 ಬಂತು ಅಂತ ಅನ್ಕೊಳ್ಳಿ, ಇವೆಲ್ಲ 45 ಬರುತ್ತೆ. ಗೊತ್ತಾಯ್ತಾ? ಸಿನ್ಸ್ ಇಲ್ಲಿ ಈಕ್ವಲ್ ಸೈಡ್ಸ್ ಇರೋದ್ರಿಂದ ಬೇರೆ ತರನು ಬರೀಬಹುದು. ಹಿಂಗೆ ಅಂತ ಇಲ್ಲ, ಕರೆಕ್ಟ್ ಇದೆ. ಸೊ PF ಯಾವ್ದು ಹೇಳಿದ್ರಿ ನೀವು? PH ಅಂತ ಬರೀಬಹುದು. ರಾಂಗ್ ಇದೇನು ರಾಂಗ್ ಆಗಲ್ಲ. ಜಾಸ್ತಿ ಕನ್ಫ್ಯೂಷನ್ ಇದೇ ಬರುತ್ತೆ. GH PF ಬರುತ್ತೆ. ಇವರಲ್ಲಿ ಏನು ರಾಂಗ್ ಆಗಲ್ಲ. ನಿಮ್ ಕೆಲಸ ಏನು? ಯಾವ್ದಾದ್ರು ಒಂದು ಜೋಡಿ ಸೈಡ್ ಪೇರ್ ಹುಡುಕ್ರಿ, ಒಂದು ಸೈಡ್ ಪೇರ್ ಹುಡುಕ್ರಿ, ಇನ್ನೊಂದು ಆಂಗಲ್ ಪೇರ್, ಇನ್ನೊಂದು ಸೈಡ್ ಪೇರ್. ಆಂಗಲ್ ಮಿಡಲ್ ಅಲ್ಲಿ ಬರುತ್ತೆ, ಅದನ್ನು ಚೆಕ್ ಮಾಡಿ. ಗೊತ್ತಾಯ್ತಾ? ಇನ್ಕ್ಲೂಡೆಡ್ ಆಂಗಲ್ ಅಂತ ಹೇಳಿ ಸುಮ್ಮನೆ ಎಲ್ಲೋ ಕಡೆ ಆಂಗಲ್ ಇದೆ ನಡೆಯಲ್ಲ. ಎಸ್ ಅನ್ನೋ ಕಂಡೀಷನ್ ಅಲ್ಲ. ASS ಆಲ್ಸೋ ಕಂಡೀಷನ್. ಎನಿ ಕ್ವೆಶ್ಚನ್? ಸಬ್ಟೆಂಡ್ ಇವಾಗ ಸಬ್ಸ್ಟೆಂಡ್ ಅಂತ ಅಲ್ಲ ಅನ್ಸಪ್ಪ ನನಗೆ. ನೋಡ್ರಪ್ಪ, ಸಬ್ಟೆಂಡ್ ಅಲ್ವಾ? ಸಬ್ಟೆಂಡ್ ಅಂದ್ರೆ ಒಂದು ಕಾರ್ಡ್ ಆಂಗಲ್ ಫಾರ್ಮ್ ಮಾಡುತ್ತಲ್ಲ. ಆಫ್ಟರ್ ಜಾಯಿನಿಂಗ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಕಾರ್ಡ್, ಒಂದು ಕಾರ್ಡ್ ಕೊಟ್ಟಿರ್ತಾನೆ, ಅದಕ್ಕೆ ಎಂಡ್ ಪಾಯಿಂಟ್ಸ್ ಇರುತ್ತೆ. ಆ ಎಂಡ್ ಪಾಯಿಂಟ್ಸ್ ಅನ್ನ ತಗೊಂಡೋಗಿ ಸೆಂಟರ್ಗೆ ಜಾಯಿನ್ ಮಾಡಬೇಕು. ಈಗ ಅಲ್ಲೇನು ಆಂಗಲ್ ಫಾರ್ಮ್ ಆಗುತ್ತಲ್ಲ, ಅದಕ್ಕೆ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಅಂತ ಹೇಳ್ತೀವಿ. ನಾವು ಒಂದು ಕಾರ್ಡ್ ಅನ್ನು ನೀವು ಸೆಂಟರ್ಗೆ ತಗೊಂಡೋಗಿ ಜಾಯಿನ್ ಮಾಡ್ಬೇಕಂತ ಏನಿಲ್ಲ. ಎಂಡ್ ಪಾಯಿಂಟ್ಸ್ ಅನ್ನು ಬೇರೆ ಕಡೆ ಎಲ್ಲಿ ಬೇಕಿತ್ತು ಜಾಯಿನ್ ಮಾಡಬೇಕು. ಇಲ್ಲಿ ನಾನು ಒಂದು ಪಾಯಿಂಟ್ ತಗೋತೀನಿ, ಹಿಂಗೆ ಜಾಯಿನ್ ಮಾಡ್ತೀನಿ, ಮಾಡ್ತೀವಿ ಅನ್ಸುತ್ತೆ ಆಂಗಲ್ ಸಬ್ಟೆಂಡೆಡ್ ಆಗುತ್ತೆ. ಬಟ್ ಅವಾಗ ನಮಗೆ ಎರಡೆರಡು ಸೈಡ್ ಈಕ್ವಲ್ ಇರೋದೆಲ್ಲ ಸಿಗಲ್ಲ ಸರ್ಕಲ್. ಸೊ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ದಿ ಇಂಪಾರ್ಟೆಂಟ್. ಬೇರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲ. ಇರ್ಬೋದು, ಈಕ್ವಲ್ ಇರ್ತೇನೆ. ಮತ್ತೇನು ಡೌಟ್ ಇಲ್ಲ ಅಲ್ವಾ? ಸೊ ಇವೆರಡನ್ನೂ ಸಹಿತ ನೀವು ಫೈನಲ್ ಕನ್ಕ್ಲೂಷನ್ ಈ ರೀತಿ ಬಾಕ್ಸ್ ಹಾಕೊಂಡು ಬರ್ಕೋಬಹುದು. ಸರ್ಕಸ್ ನಲ್ಲಿ ಎಸ್ಪೆಷಲಿ ಕಾನ್ವರ್ಸ್ ಟ್ರೂ ಆಗಿರುವಂತ ಸಿಂಬಲ್ ಗೊತ್ತಿಲ್ಲ. ಫಸ್ಟ್ ಏನ್ ಕಲ್ತ್ರಿ? ಈಕ್ವಲ್ ಕಾರ್ಡ್ಸ್ ಇಂಪ್ಲೈ ಈಕ್ವಲ್ ಕಾರ್ಡ್ಸ್ ಅಂದ್ರೆ ಏನು ಈಕ್ವಲ್ ಇರುತ್ತೆ? ಈಕ್ವಲ್ ಆಂಗಲ್ಸ್ ಅಟ್ ದಿ ಸೆಂಟರ್ ಅಂತ ಹೇಳ್ತೀವಿ. ಈಕ್ವಲ್ ಆಂಗಲ್ಸ್ ಅಟ್ ದಿ ಸೆಂಟರ್. ಗೊತ್ತಾಯ್ತಾ? ಕಾನ್ವರ್ಸ್ ಅಂದ್ರೆ ಏನ್ ಮಾಡ್ತೀವಿ?
ಇದೇ ಸ್ಟೇಟ್ಮೆಂಟ್ಗೆ ಈ ರೀತಿ ರಿವರ್ಸ್ ಆಗಬೇಕು, ಆ ಕಡೆ ಸಹಿತ ಆಗ್ಬೋದು, ಎಲ್ಲದಕ್ಕೂ ಹಾಕಲ್ಲ ಅಂತದನ್ನ ನೆನಪಿ. ಸೊ ಈಕ್ವಲ್ ಕಾರ್ಡ್ಸ್ ಇದ್ರೆ ಈಕ್ವಲ್ ಆಂಗಲ್ಸ್ ಇದ್ರೆ ಅಂತ, ಈಕ್ವಲ್ ಆಂಗಲ್ಸ್ ಸೆಂಟರ್ ಇದ್ರೆ ಈಕ್ವಲ್ ಕಾರ್ಡ್ಸ್ ಇದೆ. ಎರಡು ಥಿಯರಮ್ನ ಕನ್ಫ್ಯೂಷನ್. ಹೋಲ್ ಆಫ್ ದಿ ಸ್ಟೇಟ್ಮೆಂಟ್ ಎಲ್ಲ ನೆನ್ಪಿಟ್ಕೋಬೇಕು ಅಂದ್ರೆ ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕಲ್ಲ. ಉಳಿದಷ್ಟು ಗ್ರಾಮ್ಯಾಟಿಕಲ್ ವರ್ಡ್ಸ್ ಯಾವ ಎಲ್ಲಿ ಬರಬೇಕು ಅದನ್ನು ಥಿಂಕ್ ಮಾಡಿದ್ರೆ ಎಷ್ಟು. ನಾವು ಇವೆಲ್ಲವನ್ನು ಸಹಿತ ನೆನಪಿಟ್ಕೊಳ್ಳೋದಕ್ಕೆ ಎಷ್ಟೋ ವರ್ಷ ಆದರೂ ಸಹಿತ ನೆನಪಿಟ್ಕೋಬೇಕಾದ್ರೆ ಇಟ್ಸ್ ಒನ್ ಸಿಂಪಲ್ ಐಡಿಯಾ. ಬರೀ ಸ್ಟೇಟ್ಮೆಂಟ್ ಅನ್ನು ನೆನಪಿಟ್ಕೊಬಿಡ್ರಿ. ಸ್ಟೇಟ್ಮೆಂಟ್ ಜೊತೆಗೆ ಒಂದು ಡಯಾಗ್ರಾಮ್ ಇರುತ್ತೆ, ಫಿಗರ್ ಇರುತ್ತೆ. ಫಿಗರ್ನಲ್ಲಿ ವೈ ದಿಸ್ ಇಸ್ ಟ್ರೂ, ಏನಪ್ಪ ಮೇನ್ ಐಡಿಯಾ ಇಲ್ಲಿ. ಈಕ್ವಲ್ ಕಾರ್ಡ್ಸ್ ಬಂದು ಕೂಡ ಈಕ್ವಲ್ ಆಂಗಲ್ಸ್ ಯಾಕೆ ಬರುತ್ತೆ, ಇದನ್ನು ಥಿಂಕ್ ಮಾಡಿ. ಈಕ್ವಲ್ ಆಂಗಲ್ಸ್ ಅಂತ ಕಾರ್ಡ್ಸ್ ಅಂತ ಕೊಟ್ಬಿಟ್ರೆ ಈಕ್ವಲ್ ಆಂಗಲ್ಸ್ ಅಂತ ಸೆಂಟರ್ ಯಾಕೆ ಬರುತ್ತೆ, ಏನ್ ಮೇನ್ ರೀಸನ್ ಇಲ್ಲಿ? ವಾಟ್ ಇಸ್ ದ ಮೇನ್ ರೀಸನ್? ಯಾವುದು ಮೇನ್ ರೀಸನ್? ಏನು ಮೇನ್ ರೀಸನ್? ಏನು ಇಷ್ಟೆಲ್ಲ ಬರೆಯೋದೇನೋ ಬರೀತಾ ಕೂತ್ಕೊಳ್ಳೋಕೆ ಆಗಲ್ಲ, ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ಮೇನ್ ರೀಸನ್ ಏನು? ಯಾಕೆ ಈಕ್ವಲ್ ಕಾರ್ಡ್ಸ್ ಈಕ್ವಲ್ ಆಂಗಲ್ಸ್ ಬರುತ್ತೆ? ಹಾ, ಸೊ ಏನಪ್ಪ ಮೇನ್ ರೀಸನು? ನಾನು ಹೇಳ್ತಾ ಇದ್ದೀನಿ, ನೀವು ಸ್ಟೇಟ್ಮೆಂಟ್ ಅನ್ನಷ್ಟೇ ನೆನಪಿಟ್ಕೊಂಡ್ರೆ ನಾಳೆ ಎಕ್ಸಾಮ್ ತನಕ ನೆನಪಿರ್ಬೋದು. ಬಟ್ ನಾವು ಇದನ್ನೆಲ್ಲ ಕಲಿತಾ ಇರೋದು ಎಕ್ಸಾಮ್ಗೋಸ್ಕರ ಅಲ್ಲ. ಯಾವ ಸಿಚುವೇಶನ್ ಅಲ್ಲಿ ಬಂದರೂ ಸಹಿತ, ನ್ಯೂ ಪ್ರಾಬ್ಲಮ್ ಬಂದರೂ ಸಹಿತ ಅಲ್ಲಿ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಆ ಸ್ಟೇಟ್ಮೆಂಟು ಯಾಕೆ ಟ್ರೂ ಆಗಿರುತ್ತೆ, ಏನಪ್ಪ ಮೇನ್ ರೀಸನ್ ಇಲ್ಲಿ, ಅದನ್ನು ನೆನಪಿಟ್ಕೋಬೇಕಾಗತ್ತೆ. ನೆನಪಿಟ್ಕೋಬೇಕಾದ್ರೆ ನೀವು ಪ್ರತಿ ಬಾರಿನೂ ಅದನ್ನು ಯೋಚನೆ ಮಾಡಬೇಕು. ಈಕ್ವಲ್ ಕಾರ್ಡ್ಸ್ ಈಕ್ವಲ್ ಆಂಗಲ್ಸ್ ಯಾಕೆ ಬರುತ್ತಪ್ಪ? ಯಾಕಂದ್ರೆ ಈಕ್ವಲ್ ಕಾರ್ಡ್ಸ್ ಕೊಟ್ಟಾಗ ನೋಡಿ ಅದನ್ನು ವಿಜುವಲೈಸ್ ಮಾಡಿ, ಸರ್ಕಲ್ ಕಾಣಿಸೋ ಥರ ಮಾಡಿ. ನೀವು ಡಯಾಗ್ರಾಮ್ನಲ್ಲಿ ಎಲ್ಲ ಬೋರ್ಡ್ನಲ್ಲೇ ನೀವು ಸರ್ಕಲ್ನ ಡ್ರಾ ಮಾಡ್ತೀರ, ಹಾಗೂ ಮಾಡ್ಕೋಬೋದು. ಅಂದರೆ ನಿಮ್ಮ ಕಣ್ಣು ಮುಂದೆ ಒಂದು ಬೋರ್ಡ್ ಇದೆ ಅಂತ ಇಮ್ಯಾಜಿನ್ ಮಾಡೋದು, ಅಲ್ಲೊಂದು ಸರ್ಕಲ್ ಇದೆ, ನಾನು ಏನು ಕೊಟ್ಟಿದ್ದೀನಿ, ಈಕ್ವಲ್ ಕಾರ್ಡ್ಸ್ ಕೊಟ್ಟಿದ್ದೀನಿ. ಈಕ್ವಲ್ ಕಾರ್ಡ್ಸ್ ಕೊಟ್ಟರೆ ಏನು ಮಾಡ್ತೀನಪ್ಪ ನಾನು, ಅದರ ನಂತರ ಎರಡು ಎಂಡ್ ಪಾಯಿಂಟ್ಸ್ ನೋಡ್ತೀನಿ. ಎರಡು ಎಂಡ್ ಪಾಯಿಂಟ್ಸಿಂದ ಸೆಂಟರ್ಗೆ ಲೈನ್ ಜಾಯಿನ್ ಮಾಡ್ತೀನಿ. ಆ ಜಾಯಿನ್ ಮಾಡುವಂಥ ಲೈನ್ಸ್ ಎರಡು ಈಕ್ವಲ್ ಇರುತ್ತೆ. ಯಾಕೆ? ಸೆಂಟರ್ಗೆ ಜಾಯಿನ್ ಮಾಡುವಂಥ ಲೈನ್ಸ್ ಈಕ್ವಲ್ ಇರುತ್ತೆ. ಯಾಕೆ? ಬಿಕಾಸ್ ದೇ ಆರ್ ರೇಡಿಯೈ ಅಲ್ವಾ. ಸೊ ಒಂದು ಮೇನ್ ಪಾಯಿಂಟು ನೀವು ಹಾಗೆ ಜಾಯಿನ್ ಮಾಡಿದಾಗ ನೀವು ಸಿಗುವಂತಹ ಎಲ್ಲ ಸೈಡ್ಸ್ ಈಕ್ವಲೇ ಇರುತ್ತೆ. ರೇಡಿ ಆಲ್ರೆಡಿ ಒಂದು ಕಾರ್ಡ್ ಈಕ್ವಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸೈಡ್ ಆಯಿತು, ಇನ್ನೂ ಎರಡು ಸೈಡ್ಸ್ ಬರುತ್ತೆ ನಿಮಗೆ ಈಕ್ವಲ್ ಇರೋದು ಪೇರ್. ಸೊ ಮೇನ್ ರೀಸನ್ ಈಸ್ ಎಸ್ ಎಸ್ ಎಸ್. ಎರಡು ಟ್ರಯಾಂಗಲ್ ಬರುತ್ತೆ, ಟ್ರಯಾಂಗಲ್ ಎರಡು ಕಾನ್ಫಿಡೆಂಟ್ ಆಗಿರಬೇಕು. ಏನು ರೀಸನ್ ಹಾಗಾದ್ರೆ? ಬಿಕಾಸ್ ಆಫ್ ಎಸ್ ಎಸ್ ಎಸ್. ನೋ ಯು ಕ್ಯಾನ್ ಗೋ ಇವನ್ ಲೆವೆಲ್ ಡೀಪರ್, ಇನ್ನೂ ಒಂದು ಲೆವೆಲ್ ಡೀಪರ್ ಹೋಗ್ಬೋದು ಬಿಟ್ಟು. ಎಸ್ 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 ಯಾಕೆ ಟ್ರೂ ಆಗಿರುತ್ತೆ?
ಬಟ್ ಅಷ್ಟೊಂದೆಲ್ಲ ನಾವು ಈ ಒಂದು ಮೂಮೆಂಟ್ ಸ್ಟ್ರೆಸ್ ಮಾಡೋ ಅಗತ್ಯ ಇಲ್ಲ. ಬಟ್ ನಮ್ಗೆ ಅಷ್ಟಾದ್ರೂ ಗೊತ್ತಿರಬೇಕು. ಈ ರೀತಿ ಪ್ರತಿದಿನ ಅಥವಾ ನೀವು ಪ್ರತಿ ಟೈಮ್ ಇದನ್ನು ನೋಡಿದಾಗ ಯೋಚನೆ ಮಾಡಿದ್ರೆ ವೆರಿ ಈಸಿ. ನೀವು ಬರೀ ಸ್ಟೇಟ್ಮೆಂಟ್ ಅನ್ನ ಮಾಡಿಸಲ್ಲ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ನೆನಪಿಟ್ಕೊಳ್ಳೋದಕ್ಕೆ ಆಗಲ್ಲ. ಓಕೆ, ಅದೇ ರೀತಿ ವೈ ಈಕ್ವಲ್ ಆಂಗಲ್ಸ್ ಕೊಟ್ಟರೆ ಈಕ್ವಲ್ ಕಾರ್ಡ್ಸ್ ಬರುತ್ತೆ. ರೀಸನ್ ಏನು? ಇಲ್ಲಿ ಮೇನ್ ರೀಸನ್ ಏನು? ಇಲ್ಲೂ ರೇಡಿಯಾ ಈಕ್ವಲ್ ಬರುತ್ತೆ, ಬಟ್ ರೀಸನ್ ಏನಿದೆ? ಎಸ್ ಎ ಎಸ್ ಮಿಡಲ್ ಆಂಗಲ್ ಕೊಟ್ಟಿದ್ದಾರಲ್ಲ, ಆಂಗಲ್ ಮಿಡಲ್ ಕೊಟ್ಟಿದ್ದಾರೆ. ಸೊ ಎಸ್ ಎ ಎಸ್ ಸೊ ಈ ರೀತಿ ಥಿಂಕ್ ಮಾಡ್ರಿ. ಲಾಂಗ್ ಟರ್ಮ್ ನಿಮ್ಮ ಮೆಮೊರಿಯನ್ನ ರಿಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಸ್ ದೇರ್ ಎನಿ ಕ್ವಶನ್ಸ್? ಆರ್ ದೇರ್ ಎನಿ ಕ್ವಶನ್ಸ್ ಅಬೌಟ್ ದಿಸ್? ನೋ? ಏನು ಕ್ವಶನ್ ಇಲ್ವಾ? ಇದನ್ನು ರೀಪ್ರೊಡ್ಯೂಸ್ ಮಾಡ್ತೀರಾ? ಬೇರೆಯವ್ರಿಗೆ ಟೀಚ್ ಮಾಡ್ತೀರಾ? ಇದನ್ನ ಬೇರೆಯವ್ರಿಗೆ ಕಲಿಸ್ತೀರಾ? ಇದನ್ನ ಜಸ್ಟ್ ಈಗ 9th ಅವರಿಗೆ ನೀವು ಕಲಿಸ್ತಾ ಇಲ್ಲ, ಇದನ್ನ ನಾನು 7th ಅವರಿಗೆ ಕಲಿಸ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡಿ. ಅವ್ರಿಗೆ ಹೇಗೆ ಹೇಳ್ಕೊಡ್ತೀರಿ ಇದನ್ನ? ಇವಾಗ ಎಷ್ಟು ಸ್ಟ್ರೆಸ್ ಆಗುತ್ತೆ. ನಾನು ಹೆಂಗೆ ಹೇಳ್ಕೊಡೋದು ಅವ್ರಿಗೆ 7th ಅವರಿಗೆ? ಫಸ್ಟ್ ಆಫ್ ಆಲ್ ಅವ್ರಿಗೆ ಇದೆಲ್ಲ ಗೊತ್ತಿದೆಯೋ ಇಲ್ಲೋ, ಸರ್ಕಲ್ ಅಂದ್ರೆ ಇರುತ್ತೆ ಗೊತ್ತಿದೆಯೋ ಇಲ್ಲೋ, ರೇಡಿಯಾ ಈಕ್ವಲ್ ಅಂದ್ರೆ ಈಕ್ವಲ್ ಇದೆಯೋ ಇಲ್ಲೋ ಅದು ಗೊತ್ತಿದೆಯೋ ಇಲ್ಲೋ, ಆಂಗಲ್ಸ್ ಅಂದ್ರೆ ಏನಿದೆ ಗೊತ್ತಿದೆಯೋ ಇಲ್ಲೋ, ಇವೆಲ್ಲ ಥಿಂಕ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಟೀಚಿಂಗ್ ಇಸ್ ದ ಬೆಸ್ಟ್ ಮೆಥಡ್. ನೀವು ವೆರಿಫೈ ಮಾಡಿ ನೋಡ್ಕೋಬೇಕು. ಬೇರೆಯವ್ರಿಗೆ ಕಲ್ಸಕ್ ಬರುತ್ತಾ ನಿಮ್ಗೆ? ಬಂದ್ರೆ ಅಷ್ಟೇ ನಿಮಗೂ ಬರುತ್ತೆ. ಇಷ್ಟೇ ಇರೋದು. ಒಬ್ಬ ಫೇಮಸ್ ಸೈಂಟಿಸ್ಟ್ ಇದ್ದ, ಫೈನ್ಮನ್ ಅಂತ. ಸೊ ಅವನ್ನೇ ಈ ಟೆಕ್ನಿಕ್ ಅನ್ನ ಅವನಿಗಿಂತ ಮುಂಚೆ ಬಹಳಷ್ಟು ಜನ ಯೂಸ್ ಮಾಡಿರ್ತಾರೆ. ಅವನಿಂದ ಇದು ಫೇಮಸ್ ಆಗಿದೆ. ಬೇರೆಯವರಿಗೆ ಕಲಿಸೋದ್ರ ಮೂಲಕ ಅವನಿಗೆ ಕಲಿತಿದ್ದೆ. ಯಾರು ಸಿಗ್ತಾರಪ್ಪ ನಿಮ್ಗೆ ಕಲಿಸೋದಕ್ಕೆ? ಯಾರು ಇಲ್ಲ. ನೀವು ಇಮ್ಯಾಜಿನ್ ಮಾಡಬೇಕು. ಸರ್ ನಮ್ಗೆ ಅರ್ಥ ಆಗಿರಲ್ಲ, ಮತ್ತೆ ಬೇರೆಯವ್ರಿಗೆ ಹೆಂಗೆ ಕಲಿಸೋದು? ಅದೇ ಪಾಯಿಂಟ್. ನಿಮ್ಗೆ ಅರ್ಥ ಆಗಿರಲ್ಲ ಅಂತ ಯಾವಾಗ ಗೊತ್ತಾಗತ್ತಪ್ಪ? ನಿಮ್ಗೆ ಬೇರೆಯವರಿಗೆ ಹೇಳ್ಕೊಡೋದಕ್ಕೆ ಬರದೇ ಇದ್ದಾಗ. ಅಂದ್ರೆ ಬರೀ ಪ್ರೊಸೀಜರ್ ಅಲ್ಲ, ಹೇಳ್ಕೊಡ್ಬೇಕಿದ್ರೆ ಏನಾಗತ್ತೆ ಅಂದ್ರೆ ನಮ್ಗೆ ಕೆಲವೊಂದು ಕ್ವಶನ್ಸ್ ಬರುತ್ತೆ. ನಾನು ಇದನ್ನು ಯೋಚನೆ ಮಾಡಿಲ್ಲಲ್ವಾ? ಅದ್ರ ನಂತರ ನಾವು ಕಲಿಸ್ತಾ ಇರೋರು ಏನಾದ್ರು ಸ್ವಲ್ಪ ಅವ್ರಿಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಆದ್ರೆ ಅವರು ಸಹಿತ ಬೇರೆ ಬೇರೆ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಂತಹ ಕ್ವಶನ್ಸ್ ನಾವು ಯೋಚನೆ ಸಹಿತ ಮಾಡಿರಲ್ಲ. ದರ್ಫೋರ್ ಚೆಕ್ ಮಾಡ್ಕೊಳ್ರಿ ಬೇರೆಯವ್ರಿಗೆ ಕಲ್ಸಕ್ ಬರುತ್ತೆ ಕ್ಲಾಸ್ನಲ್ಲಿ ಅಥವಾ ಸ್ಟಡಿ ಮಾಡಬೇಕಿದ್ರೆ. ಇಲ್ಲ ಡಸ್ಟರ್ ಇಲ್ಲಪ್ಪ, ಕೆಳಗಡೆ ಬಿದ್ದಿದ್ಯಾ? ಇಲ್ಲಿ ಡಸ್ಟರ್ ಇಲ್ವಾ? ಬೋರ್ಡ್ ಕಡೆ ತಿರುಗಿಕೊಂಡೆ ಕ್ವಶನ್ಸ್ ಬರೋದು ಸ್ಟಾರ್ಟ್ ಆಗುತ್ತಾ? ಅಪೂರ್ವ ಆರಾಮಿದೆಯಾ? ಏನ್ ಮಾಡಿದ್ರು ಇದು? small introduction. ಸರ್ಕಲ್ ಬಹಳ ದೊಡ್ಡದಾಯ್ತಾ? ಈ ರೀತಿ ಒಂದು ಸ್ಮಾಲ್ ಸರ್ಕಲ್ ಇದೆ. ಇಲ್ಲಿ ಒಂದು ಓ ಅಂತಾರೆ.
O is the center of this circle. Center of the circle. ಯಾವ್ದಾದ್ರು ಎರಡು ಪಾಯಿಂಟ್ಸ್ ಅನ್ನ ಪಿಕ್ ಮಾಡ್ತೀರಿ ಆನ್ ದಿಸ್ ಎಲ್ಲ ನೋಡಿ ಇಲ್ಲೆಲ್ಲೋ ಇದೆ ಅಂತ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಸೊ ಹಿಯರ್ ಇಸ್ ಒನ್ ಪಾಯಿಂಟ್ ಅದರ್ ಪಾಯಿಂಟ್ ಲೆಟ್ಸ್ ನೇಮ್ ದಮ್ ಎಂ ಮತ್ತೆ ಎನ್ ಓಕೆ ಎಂ ಮತ್ತೆ ಎನ್ ಈ ಎರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಏನು ಸಿಗುತ್ತೆ ಕಾರ್ಡ್ ಸಿಗುತ್ತಲ್ವಾ ಕಾರ್ಡ್ ಸಿಗುತ್ತೆ ನಮಗೆ ಒಂದು ಕಾರ್ಡ್ ಸಿಗುತ್ತೆ ನೀವು ಡ್ರಾ ಮಾಡ್ಬೋದು ಆಮೇಲೆ ಮಾಡ್ಕೊಳ್ತು ಅರ್ಧಮರ್ಧ ಆಗಬಾರ್ದು ನೀವು ಡ್ರಾ ಮಾಡ್ಕೊಳ್ತಾನೆ ಕೇಳ್ತಾನೆ ಡ್ರಾ ಮಾಡ್ತೀರಿ ಅದು ಆಗಲ್ಲ ಸೊ ಒಂದು ಕಾರ್ಡ್ ಅನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ನಾವು ಈ ಒಂದು ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಅನ್ನು ಎಳಿತೀನಿ ಆ ಲೈನ್ ನ ಇನ್ನೊಂದು ಎಂಡ್ ಪಾಯಿಂಟ್ ಅದೊಂದು ಸ್ಪೆಷಲ್ ಪಾಯಿಂಟ್ಗೆ ಜಾಯಿನ್ ಆಗಬೇಕು ನೆನಪಿಲ್ಲಿ ಫಸ್ಟ್ ಕಂಡೀಷನ್ ಏನಪ್ಪ ಈ ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಅರ್ಥ 90 ಡಿಗ್ರಿಯಲ್ಲಿ ಒಂದು ಲೈನ್ ಅನ್ನು ಎಳಿತಿದ್ರು ಯಾವುದಕ್ಕೆ ಇಲ್ಲ ಈ ಒಂದು ಕಾರ್ಡಿಗೆ ಸೊ ಈ ರೀತಿ ನಾನು ಲೈನ್ ಎಳಿತೀನಿ ಈಗ ನಾನು ಸೀದಾ ಇಟ್ಕೋಬೇಕಾಗತ್ತೆ ನನ್ನ ಸ್ಕೇಲ್ ಇದೆ ಸೊ ಎಲ್ಲ ಹೇಳಿದ್ರೆ ಅದನ್ನು ಯೂಸ್ ಇಲ್ಲ ನನಗೆ ಆ ಒಂದು ಲೈನ್ ಇನ್ನೊಂದು ಎಂಡ್ ಪಾಯಿಂಟ್ ಸೆಂಟರ್ಗೆ ಜಾಯಿನ್ ಆಗಬೇಕು ಎಕ್ಸಾಕ್ಟ್ಲಿ ಸೆಂಟರ್ಗೆ ಜಾಯಿನ್ ಆಗಬೇಕು ಈ ರೀತಿ ಮೂವ್ ಮಾಡೋದ್ರಿಂದ ನೀವು ಡ್ರಾ ಮಾಡ್ಬೋದು ಪರ್ಪೆಂಡಿಕ್ಯುಲರ್ಲಿ ಎಲ್ಲಿ ತನಕ ಸೆಂಟರ್ ಬರುತ್ತೋ ಅಲ್ಲಿ ತನಕ ತಗೊಂಡೋಗಿ ಜಾಯಿನ್ ಮಾಡಿ ಈ ರೀತಿ ಯು ವಿಲ್ ಡ್ರಾ ಅ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್ and the other end of the perpendicular is the center ಆಗಿರುತ್ತೆ ನಾವು ಈ ಒಂದು ಲೈನ್ ಕಾನ್ಸೆಪ್ಟ್ ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ಫಾತಿಮಾ ಯಾವುದಕ್ಕೆ ನಾವು ಡ್ರಾ ಮಾಡಿದ್ವಿ ಪರ್ಪೆಂಡಿಕ್ಯುಲರ್ ಅನ್ನ ಯಾವುದಕ್ಕೆ ಡ್ರಾ ಮಾಡಿದ್ವಿ ಏನು ಯಾವ ಒಂದು ಇದಕ್ಕೆ ಏನಂತೀವಿ ಯಾವುದಕ್ಕೆ ಡ್ರಾ ಮಾಡಿದ್ದೀವಿ ಪರ್ಪೆಂಡಿಕ್ಯುಲರ್ ಅನ್ನ ಕಾರ್ಡ್ಗೆ ಡ್ರಾ ಮಾಡಿದ್ದೀವಲ್ವಾ ಫ್ರಾಮ್ ವೇರ್ ಎಲ್ಲಿಂದ ಡ್ರಾ ಮಾಡಿದ್ದೀವಿ ಫ್ರಾಮ್ ದಿ ಎಲ್ಲಿಂದ ಡ್ರಾ ಮಾಡಿದ್ದೀವಿ ಓ ಇಂದಲ್ವಾ ಲೆಟ್ಸ್ ಸೇ ಎಂ ಎನ್ ಆಗಿದೆ ಇನ್ನೊಂದು ಲೆಟರ್ ಯಾವ ತಗೋಬೇಕಪ್ಪ ಕೆ ಸೊ ಇಲ್ಲಿ ಓಕೆ is the perpendicular drawn to the chord from the center O. Okay is the perpendicular that is drawn from you ಎಲ್ಲ ಇನ್ಫಾರ್ಮೇಶನ್ ಹೇಳಬೇಕಾಗುತ್ತೆ ಎಲ್ಲಿಂದ ಡ್ರಾ ಮಾಡಿದ್ದೀರಿ ಓದಿಂದ ಡ್ರಾ ಮಾಡಿದ್ವಿ ಈ ಪರ್ಪೆಂಡಿಕ್ಯುಲರ್ ನ ಸ್ಪೆಷಾಲಿಟಿ ಏನಪ್ಪ ಇದು ವೆಲ್ ಸರ್ ಈ ಪರ್ಪೆಂಡಿಕ್ಯುಲರ್ ಈ ಕಾರ್ಡ್ ಅನ್ನ ಎರಡು ಪಾರ್ಟ್ ಮಾಡ್ತಾ ಇದೆ ಸೊ ಒಂದು ಪಾರ್ಟ್ ಏನಾಯ್ತು ಎಂ ಕೆ ಇನ್ನೊಂದು ಪಾರ್ಟ್ ಕೆ ನೋಡಿ ಬರೀ ಎರಡು ಪಾರ್ಟ್ ಮಾಡಲ್ಲ ಈಗ ಇನ್ನೊಂದು ಸ್ಪೆಷಲ್ ಮಾಡ್ತೀವಿ ಏನ್ ಮಾಡ್ತಾರೆ ಇಟ್ ಮೇಕ್ಸ್ ಈಕ್ವಲ್ ಪಾರ್ಟ್ಸ್ ಎರಡು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಸೊ ಆರ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಾಮ್ ದಿ ಸೆಂಟರ್ ಟು ದ ಕಾರ್ಡ್ divides the chord into two equal parts. It divides the chord into two equal parts. ಇನ್ನೊಂದು ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡ್ತೀವಿ ಎರಡು ಪಾರ್ಟ್ ಬಿಟ್ಟರೆ ಒಂದೇ ಸಿಂಗಲ್ ವರ್ಡ್ ಇಂದ ಯಾವುದು ಬೈಸೆಕ್ಟ್ ಅಂತಲ್ವಾ ಎರಡು ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಬೈಸೆಕ್ಟ್ ಅಂತ ಹೇಳ್ಬೋದು ನಾವು ಸೊ ಇಲ್ಲಿ ನೋಡ್ರಿ ಇಷ್ಟೇ ಇರೋದು ಸೊ ಪರ್ಪೆಂಡಿಕ್ಯುಲರ್ ಫ್ರಮ್ ದಿ ಸೆಂಟರ್ ಟು ದ ಕಾರ್ಡ್ ಬೈಸೆಕ್ಟ್ಸ್ ಇಟ್ ಇಷ್ಟೇ perpendicular from the center to the chord bisect.
ಈಗೇನು ಹೇಳಿದ್ವಲ್ಲ, ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಅನದರ್. ಥಿಯರಮ್ ಅಂತ ಯಾವ್ದು ಮಾಡಿ ನಿಮ್ಗೆ ಬೇಜಾರು ಬರುತ್ತೆ. ಥಿಯರಮ್ ಸ್ಟೇಟ್ಮೆಂಟ್. ಪರ್ಪೆಂಡಿಕ್ಯುಲರ್ ನಾವು ಡ್ರಾ ಮಾಡಿದ್ರೆ ಎಲ್ಲಿಂದ ಡ್ರಾ ಮಾಡಬೇಕು? ಸೆಂಟರ್ದಿಂದ. ಅದೇನ್ ಮಾಡುತ್ತೆ? ಕಾರ್ಡ್ ಅನ್ನ ಬೈಸೆಕ್ಟ್ ಮಾಡುತ್ತೆ. ಬಟ್ ಯಾರಾದ್ರೂ ಯಾಕೆ ಹೀಗೆ ಬೈಸೆಕ್ಟ್ ಮಾಡುತ್ತದು ರೀಸನ್ ಏನಾದ್ರು ಹೇಳ್ತೀರಾ? ಏನ್ ರೀಸನ್ ಇರ್ಬೋದು? ಸೆಂಟರ್ದಿಂದ ಡ್ರಾ ಮಾಡಿರುವಂತ ಪರ್ಪೆಂಡಿಕ್ಯುಲರ್ ಕಾರ್ಡ್ ಅನ್ನ ಬೈಸೆಕ್ಟ್ ಮಾಡುತ್ತೆ. ನೀವು ಬೇಕಿದ್ರೆ ವೆರಿಫೈ ಮಾಡ್ಕೊಂಡು ನಿಮ್ಮ ಹತ್ರ ಸ್ಕೇಲ್ ಅಂತ ಇದೆ, ನಾನು ಬೇಕಾದ್ರೆ ಚೆಕ್ ಮಾಡಿ ಕೆಳಗೆ ಮಾಡಿ ಹೀಗೆ ಅಲ್ವಾ. ನಂಗಿಲ್ಲಿ ಅರೌಂಡ್ 32 ಬರ್ತಾ ಇದೆ. ಇಯರ್ ಆಲ್ಸೋ 32. ನಾನು ಯಾರಿಗಾದ್ರೂ ಡೌಟ್ ಇದ್ರೆ ಬರ್ತಾರೆ. 32 ಬರ್ತಾ ಇದೆ. ಅಫ್ಕೋರ್ಸ್ ಇದು ಇಂಚಸ್ ಅಲ್ಲಿ ಇದೆ. 32 inches. May not be okay, centimeters. It's not inches. Inches ಅಂದ್ರೆ ದೊಡ್ಡದು. Okay. Anyways, 30 to 32 ಬರುತ್ತೆ. 40 to 64 ಇದೆ. ಸೊ ಈ ರೀತಿ ಬೈಸೆಕ್ಟ್ ಆಗುತ್ತೆ. ನೀವು ಸಹಿತ ಚೆಕ್ ಮಾಡ್ಕೋಬಹುದು. ನೀವು ಆದ್ರೆ ಏನ್ ಡ್ರಾ ಮಾಡಬೇಕು? ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸುಮ್ಮನೆ ಹೆಂಗೆ ಡ್ರಾ ಮಾಡಿದ್ರೆ ಆಗಲ್ಲ. ಓಕೆ, ಕರೆಕ್ಟ್ ಆಗಿ ಇರಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ವಾ? ಈ ಬ್ಯೂಟಿಫುಲ್ ಫ್ಯಾಕ್ಟಿಗೆ ಏನಪ್ಪ ರೀಸನ್? ಏನು ರೀಸನ್ ಇರ್ಬೋದು? ಹೀಗೆ ಎಂ ಕೆ ಈಕ್ವಲ್ ಟು ಕೆ ಏನಾಗತ್ತಲ್ಲ, ಬೈಸೆಕ್ಟ್ ಅಂದ್ರೆ ಅದೇ ಮೀನಿಂಗು. ಎಂ ಕೆ ಈಕ್ವಲ್ ಟು ಕೆ ಎನ್. ಹಿಂಗ್ಯಾಕಾಗತ್ತಪ್ಪ ಅದು? ಹಿಂಗ್ಯಾಕಾಗತ್ತೆ ನೋಡ್ರಿ. ಯಾವ್ದಾದ್ರು ಎರಡು ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ನಾವು ಎಷ್ಟೋ ಬಾರಿ ಕಾನ್ಗ್ರುಯೆನ್ಸಿ ಅಂತ ಹೇಳಿದ್ದೀವಿ. ಸರ್ ಕಾನ್ಗ್ರುಯೆನ್ಸಿ ಮಾಡೋದಕ್ಕೆ ಟ್ರಯಾಂಗಲ್ಸ್ ಎಲ್ಲಿದೆ? ಮತ್ತೆ ಎಲ್ಲಿದೆ ಟ್ರಯಾಂಗಲ್ಸ್? ಟ್ರಯಾಂಗಲ್ಸ್ ಮಾಡ್ಕೊಳ್ಬಹುದಲ್ವಾ? ಟ್ರಯಾಂಗಲ್ಸ್ ನಾನು ಈ ಎಂ ಮತ್ತೆ ಓ ಅನ್ನ ಜಾಯಿನ್ ಮಾಡಿ ಜಾಯಿನಿಂಗ್ ಎಂ ಅಂಡ್ ಓ. ಒನ್ ಟ್ರಯಾಂಗಲ್ ಬಂದ್ಸರಿ. ಇನ್ನೊಂದು ಟ್ರಯಾಂಗಲ್ ಎಲ್ಲಿದೆ ಹಾಗಾದ್ರೆ? ಎಂ ಮತ್ತೆ ಎನ್ ಮತ್ತೆ ಓ ಅನ್ನ ಜಾಯಿನ್ ಮಾಡ್ಬೇಕು. ಓಕೆ, ಪ್ರೂವ್ ಮಾಡೋದು ನಾವು. ನೀವು ಇನ್ಫಾರ್ಮಲಿ ನಾಳೆ ಮಾಡ್ಕೊಂಡ್ವಿ. ಸೊ ಈಗ ಎರಡು ಟ್ರಯಾಂಗಲ್ ಬರುತ್ತೆ. ಈಗ ಈ ಲೆಫ್ಟ್ ಸೈಡ್ ನಲ್ಲಿ ಇರುವಂತಹ ಟ್ರಯಾಂಗಲ್ ಮತ್ತೆ ರೈಟ್ ಸೈಡ್ ನಲ್ಲಿ ಇರುವಂತಹ ಟ್ರಯಾಂಗಲ್ ಎರಡೂ ಸಹಿತ ಕಾನ್ಗ್ರುಯೆಂಟ್ ಆಗಿಬಿಟ್ರೆ ನಮ್ಗೆ ಏನ್ ಬರುತ್ತಪ್ಪ? ಎಂ ಕೆ ಈಕ್ವಲ್ ಟು ಕೆ ಅಂತ ಬರುತ್ತೆ. ಕರೆಕ್ಟ್ ಆಗಿ ಬೈಸೆಕ್ಟ್ ಆಗುತ್ತದು. ಬಟ್ ಅವೆರಡು ಕಾನ್ಗ್ರುಯೆಂಟ್ ಅಂತ ಇರುತ್ತೆ ಅಂತ ಹೇಗೆ ಪ್ರೂವ್ ಮಾಡ್ತೀವಿ? ಒಂದಂತೂ ಬಹಳ ಆಬ್ವಿಯಸ್ ಆಗಿದೆ, ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಈ ಕಡೆ 90 ಡಿಗ್ರಿ ಇದಾವೆ ರೈಟ್ ಸೈಡ್ ನಲ್ಲಿ, ಲೆಫ್ಟ್ ಸೈಡ್ ನಲ್ಲಿ 90 ಡಿಗ್ರಿ ಬರಬೇಕು. ಸೊ ಒಂದು ಆಂಗಲ್ ಪೇರ್ ಸಿಕ್ತು. ಇನ್ನೊಂದಿದೆ ಸ್ಪೆಷಲ್, ಮಿಡಲ್ ಇರೋ ಲೈನ್ ನೋಡಿ. ಮಿಡಲ್ ಅಲ್ಲಿ ಇರುವಂತ ಲೈನ್ ನೋಡಿ. ಓಕೆ ಇಸ್ ದ ಕಾಮನ್. ಒಂದು ಸೈಡ್ ಪೇರ್ ಸಿಕ್ತು, ಒಂದೇ ಇನ್ನೂ ಒಂದು ಸೈಡ್ ಪೇರ್ ಸಿಗುತ್ತೆ. ಎಂ ಓ ಈಕ್ವಲ್ ಟು ಓ ಎನ್. ಎಸ್, ಇನ್ನೊಂದು ಸಿಕ್ತು. ಬಟ್ ಯಾವ್ದಾದ್ರು ಒಂದು ಕಂಡೀಷನ್ ಯೂಸ್ ಮಾಡ್ಬೋದಾ ಇಲ್ಲ? ಆಕ್ಚುಲಿ ಎಸ್ ಎಸ್ ಆಗತ್ತಾ? ಯಾಕೆ ಎಸ್ ಎಸ್ ಆಗಲ್ಲ? ಒಂದ್ಸರಿ ಯೋಚನೆ ಮಾಡಿ. ಆರ್ ಎಸ್ ಎಸ್ ಅಲ್ಲ, ಆರ್ ಎಚ್ ಎಸ್ ಅದೇ ಹೇಳಿದ್ರೆ ಓಕೆ ಓಕೆ. ಸೊ ಬಿಕಾಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಸಿನ್ಸ್ ಇದಕ್ಕೆ ನಾವು ಆರ್ ಅಂತ ಕೊಡ್ಬೋದು ಅಲ್ವಾ? ಆರ್ ಕೊಡ್ಬೋದು. ಈ ಸೈಡ್ ಇದೆಯಲ್ಲ, ಎಸ್ ಅಂತ ಕೊಡ ಯಾವ ಸೈಡ್ ಅಂತ ನಡೆಯುತ್ತೆ. ಈ ಓ ಎಂ ಇದೆಯಲ್ಲ, ಇದು ಸುಮ್ಮನೆ ಯಾವುದೋ ಒಂದು ಸೈಡ್ ಅಲ್ಲ, ಇಟ್ಸ್ ವೆರಿ ಸ್ಪೆಷಲ್ ಸೈಡ್. ಯಾವುದು ಇಂಪಾರ್ಟೆನ್ಸ್ ಏನು ಕೊಡ್ಬೋದು? ಎಚ್ ಅಂತ ಕೊಡ್ಬೋದು. ಇನ್ಫ್ಯಾಕ್ಟ್ ಓ ಎನ್ ಈಸ್ ಆಲ್ಸೋ ಇಂಪಾರ್ಟೆನ್ಸ್. ಕಂಡೀಷನ್ ನೋಡಿ, ಯಾವ ಕಂಡೀಷನ್ ಅಂದ್ರೆ ಆರ್ ಎಚ್ ಎಸ್ ಇಲ್ಲಿ ಇದೇ ಆರ್ಡರ್ ನಲ್ಲಿ ಇರ್ಬೇಕಂತ ಏನು ಕಂಡೀಷನ್ ಇಲ್ಲ. ಆರ್ ಎಚ್ ಎಸ್ ಒಂದು ರೈಟ್ ಆಂಗಲ್ ಇರಬೇಕು, ಒಂದು ಸೈಡ್ ಇರಬೇಕು, ಇನ್ನೊಂದು ಹೈಪಾಟೆನ್ಸ್ ಆಗಿರ್ಬೇಕು. ಅವಾಗ ಯಾವ ಕಂಡೀಷನ್ ಯೂಸ್ ಮಾಡ್ತೀರಿ? ಆರ್ ಎಚ್ ಎಸ್ ಎರಡು ಟ್ರಯಾಂಗಲ್ ಕಾನ್ಗ್ರುಯೆಂಟ್ ಆಗಿಬಿಡುತ್ತೆ. ಕಾನ್ಗ್ರುಯೆಂಟ್ ಆದಾಗ ಎಂ ಕೆ ಈಕ್ವಲ್ ಟು ಕೆ ಎನ್. ದಿಸ್ ಇಸ್ ಡನ್. ಇಷ್ಟು ಮಾತ್ರ ಮುಗಿಯುತ್ತೆ. ಓಕೆ, ಸೊ ಕ್ಲಾಸ್ ಆಲ್ಮೋಸ್ಟ್ ಎಂಡ್ ಆಗುತ್ತೆ. ನಾಳೆ ಹೋಮ್ ವರ್ಕ್ ಇದನ್ನೇ ಪ್ರೂವ್ ಮಾಡ್ಕೊಬಹುದು. ಸ್ಟೇಟ್ಮೆಂಟ್ ನಾನು ಈ ಕಡೆ ಬರೀತೀನಿ, ಏನು ಕಷ್ಟ ಇಲ್ಲ. ಆಕ್ಚುಲಿ ಏನು ಬರೀಬೇಕು? do that
perpendicular to that perpendicular ಯಾರಾದ್ರೂ ಹೇಳ್ತೀರಾ drawn from the center yes from the center to ಅಂತ ಹಾಕ್ಬೇಕಾಗುತ್ತೆ ಯಾವುದಕ್ಕೆ ಡ್ರಾ ಮಾಡ್ತಿದ್ದೀರಾ to the chord ಏನ್ ಮಾಡುತ್ತಪ್ಪ ಅದು ಡಿವೈಡ್ಸ್ ಇಟ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ಬೋದು ಅಥವಾ ಇದು ಶಾರ್ಟ್ ಆಗಿ ಹೇಳ್ಬೋದು ಬೈಸೆಕ್ಟ್ ಇದೇ ಹೋಮ್ ವರ್ಕ್ ನಾಳೆ ಎರಡು ಟ್ರಯಾಂಗಲ್ ಕಾನ್ಗ್ರುಯೆಂಟ್ ಅಂತ ಮಾಡ್ರಿ ಬೈಸೆಕ್ಟ್ ಅಂತ ಇದ್ದಾಗ ಏನ್ ಮಾಡಿದ್ರೆ ಆಯ್ತು ಇದೇ ಆನ್ಸರ್ ನೋಡಿ ಈ ಒಂದು ಚಾಪ್ಟರ್ನ ಅಥವಾ ಈ ಒಂದು ಟಾಪಿಕ್ ನ ಸ್ಪೆಷಾಲಿಟಿ ಏನಂದ್ರೆ ಈ ಒಂದು ಸ್ಟೇಟ್ಮೆಂಟ್ ನ ಕಾನ್ವರ್ಸ್ ಸಹಿತ ಟ್ರೂ ಆಗಿರುತ್ತೆ ಕಾನ್ವರ್ಸ್ ಇಸ್ ಆಲ್ಸೋ ಅಂದ್ರೆ ಯಾವುದೋ ಒಂದು ಲೈನ್ ಎಳೆದಿರ್ತೀವಿ ಅದು ಬೈಸೆಕ್ಟ್ ಮಾಡ್ತಾ ಇದೆ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಓಕೆ ರೀಸನ್ ಇದಕ್ಕೂ ಇದೆ ಸರ್ ಬಂದ್ರೆ ಇದು ಇದನ್ನ ಹಾಕ್ಬೇಕು ಸರ್ ನಿಮ್ಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಸಲ್ಲ ಅಂದ್ರೆ ಬರ್ತೀನಿ ನಾನು